ಈಗ ಸದನ ಕೂಡ ನಡೀತಾ ಇದೆ. ಅದರ ನೇರ ಪ್ರಸಾರವನ್ನು ಗಮನಿಸೋಣ, ಏನೇನು ನಡೀತಾ ಇದೆ ಅಂತ ಹೇಳಿ. ಬನ್ನಿ. ಅದಕ್ಕೆ ತಾವು ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಒಬ್ಬ ಸೋದರಾಗಿ ಕೂತಿದ್ದೀನಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ನನ್ನ ಎಲ್ಲ ಸದಸ್ಯರು, ಈಗ ತಾನೇ ನಮ್ಮ ಲಮ್ಮಾಣಿಯವರು ಬಂದಿದ್ದಾರೆ, ನಮ್ಮ ರುದ್ರಪ್ಪ ಲಮ್ಮಾಣಿಯವರು. ಕೂತ್ಕೊಳ್ಳಿ, ಅಲ್ಲೇ ನಿಮ್ ಸೀಟ್ ಇದೆ, ಕೂತ್ಕೊಳ್ಳಿ. ಆಮೇಲೆ ನಮ್ಮ ಯಂಗ್ ಫ್ರೆಂಡ್ ಬೆಂಗಳೂರಿಗೆ ಹೊಸ ಶೇಪ್ ಕೊಟ್ಟಂತ ರಿಜ್ವಾನ್ ಇದ್ದಾರೆ. ಪಾಪ ಬಹಳ ಬಯಸ್ಕೊಂಡು ನಮ್ಮ MLS ಕೇಳಿ ಅವರೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ 5 ಬ್ಯಾಂಗ್ಳೂರ್ ಮಾಡಿ ಒಂದು ದೊಡ್ಡ ಈ ಕಾಂಟ್ರಿಬ್ಯೂಟೆಡ್ ಮೀ. ಅವರು ಕೂಡ ರಿಜ್ವಾನ್ ಅವರು ಬಂದಿದ್ದಾರೆ, ಈಶ್ವರ್ ಖಂಡ್ರೆ ಬಂದಿದ್ದಾರೆ. ಅವರು ಕೂಡ ಹೊಸದಾಗಿ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ, ನಾವೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ನಾವು ಕೂಡ ಬಂದವರು, ಅವರು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಸೊ ಈ ಟೀಮ್ ಕರ್ನಾಟಕ, ದಿಸ್ ಇಸ್ ಫಾರ್ ಕರ್ನಾಟಕ, ಫಾರ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ವರ್ಲ್ಡ್ ಈಸ್ ಲುಕಿಂಗ್ ಅಟ್ ಇಂಡಿಯಾ ಥ್ರೂ ಕರ್ನಾಟಕ ಅಂಡ್ ಬ್ಯಾಂಗ್ಳೂರ್. ಇದಕ್ಕೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಹಾಯ ಮಾಡ್ತೀವಿ ಅಂತೇಳಿ ತಮ್ಮ ಮುಖಾಂತರ ಈ ರಾಜ್ಯದ ಜನತೆಗೆ ಒಂದು ದೊಡ್ಡ ಸಂದೇಶವನ್ನ ಕಳಿಸಬೇಕು ಅಂತೇಳಿ ನನಗೆ ಈ ಮಾತಾಡಲಿಕ್ಕೆ, ನನ್ನ ಸಂಪುಟವನ್ನ ಪರಿಚಯ ಮಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ತಮ್ಗೊಳಿಸಿ ನನ್ನ ಮಾತು ಮುಗಿಸ್ತೇನೆ. ಈಗ ನಾನು ನಮ್ಮ ಸಂಪುಟದ ಅಧ್ಯಕ್ಷರೇ, ಈ ನಮ್ಮ ಸಭಾಧ್ಯಕ್ಷ ಸ್ಥಾನ ಖಾಲಿಯಾಗಿದೆ. ಗುರುಪಾದಪ್ಪ ಸಜ್ಜನಗೌಡ. ಅದೇ ಯಾಕಂದ್ರೆ ರೆಸೊಲ್ಯೂಷನ್ ಮೂವ್ ಮಾಡಕ್ ಮೊದಲು ಅಲ್ಲ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ರು. ಅವರು ಮುಖ್ಯಮಂತ್ರಿಗಳಾಗಿ ಇವತ್ತು ಜವಾಬ್ದಾರಿ ವಹಿಸ್ಕೊಂಡ್ಮೇಲೆ ನಿನ್ನೆ ಸಂತಾಪ ಇತ್ತು, ಸಂದರ್ಭ ಅಲ್ಲ. ಇವತ್ತು ಅವರ 2 ಪ್ರಾಸ್ತಾವಿಕ ಮಾತುಗಳನ್ನ ಆಡಿ ನಮ್ಮನ್ನೆಲ್ಲ ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಆಡಳಿತ ಪಕ್ಷ, ವಿರೋಧ ಪಕ್ಷ, ಇಡೀ ರಾಜ್ಯ ಎಲ್ಲವೂ ಸಹ ಅವರಿಗೆ ಈಗಾಗಲೇ ಅಭಿನಂದಿಸಿದ್ದಾರೆ. ಈ ಸದನನೂ ಕೂಡ ಅವರಿಗೆ ಅಭಿನಂದಿಸಿ ಅವರ ನಾಯಕತ್ವದಲ್ಲಿ ಅಂತಿಮವಾಗಿ ನಮ್ಮ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಮ್ಮೆಲ್ಲರ ಉದ್ದೇಶ ಅಷ್ಟೇ. ಕರ್ನಾಟಕ ಇನ್ನಷ್ಟು ಅಭಿವೃದ್ಧಿಯನ್ನ ಅವರ ನಾಯಕತ್ವದಲ್ಲಿ ಕಾಣಲಿ ಅಂತ ನಾನು ಆಶಿಸೋದರ ಜೊತೆಗೆ ನನಗೆ ಸಂಪೂರ್ಣ ವಿಶ್ವಾಸನೂ ಇದೆ. ಮಾನ್ಯ ಸಿದ್ದರಾಮಯ್ಯನವರು 8 ವರ್ಷ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿ, ಒಬ್ಬ ಮುಖ್ಯಮಂತ್ರಿ, ಒಬ್ಬ ನಾಯಕ ಅಂದ್ರೆ ಹೇಗೆ ಇರಬೇಕು ಅನ್ನೋದನ್ನ ಇಡೀ ದೇಶಕ್ಕೆ ಮಾದರಿಯಾಗುವಂತ ರೀತಿಯಲ್ಲಿ ಸಿದ್ದರಾಮಯ್ಯನವರು ನಮ್ಗೆ ನಾಯಕತ್ವವನ್ನ ಕೊಟ್ಟಿದ್ದಾರೆ. ಅವರ ಹೆಸರು ಯಾಕಂದ್ರೆ ಇಷ್ಟು ಕರ್ನಾಟಕದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ರಾಜ್ಯದ ಸೇವೆ ಮಾಡಿದಂತವರಲ್ಲಿ ಸಿದ್ದರಾಮಯ್ಯನವರು ನಂಬರ್ 1. ಅವರು ಎಂದೆಂದಿಗೂ ಅವರ ಹೆಸರು ಉಳಿಯುತ್ತೆ. ಅದೇ ರೀತಿಯಲ್ಲಿ ಈಗ ಮಾನ್ಯ ಶ್ರೀಯುತ ಶ್ರೀ DK ಶಿವಕುಮಾರ್ ಅವರು ಜವಾಬ್ದಾರಿಯನ್ನ ವಹಿಸಿಕೊಂಡು ಕರ್ನಾಟಕವನ್ನ ನಮ್ಮೆಲ್ಲರನ್ನ ಮುಂದೆ ಹೆಜ್ಜೆ ಇಡ್ತಕ್ಕಂಥ, ನಮ್ಮೆಲ್ಲರನ್ನ ಜೊತೆಗೆ ತೆಗೆದುಕೊಂಡು ಹೋಗ್ತಕ್ಕಂಥ, ಕರ್ನಾಟಕವನ್ನ ಮತ್ತಷ್ಟು ಪ್ರಗತಿಯ ದಿಕ್ಕಿನಲ್ಲಿ ಸಾಗಿಸ್ತಕ್ಕಂಥ ಜವಾಬ್ದಾರಿಯನ್ನ ಅವರ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ಮತ್ತೊಮ್ಮೆ ನಾನು ಅವರಿಗೆ ಶುಭವನ್ನು ಕೋರ್ತೇನೆ, ಅಭಿನಂದನೆಯನ್ನು ಸಲ್ಲಿಸ್ತೇನೆ. ರಾಜ್ಯಕ್ಕೆ ಅವರಿಂದ ಮತ್ತಷ್ಟು ಒಳ್ಳೇದಾಗ್ಲಿ. ಇಡೀ ಸದನ ಅವರಿಗೆ ಈ ಕೆಲಸದಲ್ಲಿ ನಾವೆಲ್ಲರೂ ಸಹಕಾರ ಕೊಡೋಣ ಅಂತ ಸದನವನ್ನು ಕೋರ್ತೇನೆ. ಅಧ್ಯಕ್ಷರೇ, ಈಗ ಸಭಾಧ್ಯಕ್ಷರ ಚುನಾವಣೆ. ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸುವುದು. ಅಧ್ಯಕ್ಷೆ, ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನ ವಿಧಾನಸಭೆಯ ಸಭಾಧ್ಯಕ್ಷನಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಉಪಮುಖ್ಯಮಂತ್ರಿಗಳು ಅನುಮೋದಿಸತಕ್ಕಂಥದ್ದು. ಮಾನ್ಯ ಅಧ್ಯಕ್ಷರೇ, ಶ್ರೀ ಗುರುಪಾದಗೌಡ ಸಂಗನಗೌಡ ಪಾಟೀಲ ಅವರನ್ನು ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸಿರುವ ಪ್ರಸ್ತಾವವನ್ನು ಅನುಮೋದಿಸುತ್ತೇನೆ. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ.
ಪ್ರಸ್ತಾವದ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನು ಸಭಾಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿದ್ದಾರೆಂದು ಈ ಮೂಲಕ ಘೋಷಿಸುತ್ತೇನೆ. ನೂತನ ಸಭಾಧ್ಯಕ್ಷರ ಆಯ್ಕೆಯಾಗಿರ್ತಕ್ಕಂಥ ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇನೆ. ಈಗ ಸಭಾನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅವರನ್ನು ಸಭಾಧ್ಯಕ್ಷರ ಪೀಠಕ್ಕೆ ಕರೆದುಕೊಂಡು ಬರಬೇಕೆಂದು ಕೋರುತ್ತೇನೆ. ಸೆಕೆಂಡ್ ಲೀಡರ್ ಆಫ್ ಅಪೋಸಿಷನ್ ಬರ್ತಾ ಇದ್ದಾರೆ. All the best. All the best. ಅಂದರೆ ಸಭಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಂಗಾಮಿ ಸ್ಪೀಕರ್ ಆಗಿದ್ದಂಥ ಟಿ.ಬಿ. ಜಯಚಂದ್ರ ಅವರು ಅಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಅಂದರೆ ಹೌದು ಅನ್ನುವವರ ಪರವಾಗಿ ಮತ್ತು ಇಲ್ಲ ಅನ್ನುವವರ ಪರವಾಗಿ ಇಲ್ಲಿ ಅಭಿಪ್ರಾಯ ವ್ಯಕ್ತವಾಗಬೇಕಾಗತ್ತೆ. ಆದರೆ ಇಲ್ಲ ಅನ್ನುವವರು ಯಾರೂ ಇಲ್ಲ. ಹಾಗಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸ್ಪೀಕರ್ ಆಗಿ. ರೋಣ ಕ್ಷೇತ್ರದ ಶಾಸಕರು ಗುರುಪಾದಗೌಡ ಸಂಗನಗೌಡ ಪಾಟೀಲ್ ಅರ್ಥಾತ್ GS ಪಾಟೀಲ್. ಹಾಗೆಯೇ ಸದನ ಅಂತ ಹೇಳಿದಾಗ ಆಯಾಯ ಕ್ಷೇತ್ರದ ಅಹವಾಲುಗಳನ್ನು ಸಮಸ್ಯೆಗಳನ್ನು ಆಲಿಸಬೇಕು ಅಂತ ಎಲ್ಲ ಕ್ಷೇತ್ರದ ಮತದಾರರಿಗೆ ಪ್ರಜೆಗಳಿಗೆ ಇದ್ದೇ ಇರುತ್ತೆ. ಹಾಗಾಗಿ ಈ ಅಧಿವೇಶನದಲ್ಲಿ ಏನಾದರೂ ಉತ್ತರ ಸಿಗಬಹುದಾ ಅನ್ನುವ ನಿರೀಕ್ಷೆಯಿಂದ ರಾಜ್ಯದ ಜನ ಇರ್ತಾರೆ. ಅಂದರೆ ನಮ್ಮ ಕ್ಷೇತ್ರದ ಶಾಸಕರು ಯಾವ ರೀತಿ ಭಾಗವಹಿಸ್ತಾರೆ, ನಮ್ಮ ಪರವಾಗಿ ಯಾವ ರೀತಿ ಧ್ವನಿ ಎತ್ತುತ್ತಾರೆ, ಅದು ವಿರೋಧ ಪಕ್ಷ ಆಗಿರಬಹುದು, ಆಡಳಿತ ಪಕ್ಷ ಆಗಿರ್ಬೋದು ಅಲ್ವೇ, ಯಾರು ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆ, ಅಸಲಿಯತ್ತಿನ ಬಗ್ಗೆ ಈ ಅಧಿವೇಶನ ಸಾಕ್ಷಿಯಾಗುತ್ತೆ. ಹಾಗಾಗಿ ಅಧಿವೇಶನಕ್ಕೆ ಅದರದ್ದೇ ಆದಂಥ ಮಹತ್ವ ಇರುತ್ತೆ, ಶಿಷ್ಟಾಚಾರಗಳಿಂದ ಕೂಡಿರುತ್ತೆ.